ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ರೀತಿಯಾದ ಹ್ಯಾಂಡ್ ಬ್ಯಾಗ್ಸ್ಗಳನ್ನು ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಹೇಗೆ ಹೊಲ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದಷ್ಟು ಕ್ಯಾಶ್ ಇರ್ಬೋದು ಅಥವಾ ಒಂದು ಮೊಬೈಲು ಮತ್ತು ಒಂದು ಚಾವಿ ಇದನ್ನೆಲ್ಲ ಇಟ್ಕೊಂಡು ಹೋಗೋಕ್ಕೆ ತುಂಬಾ ಐಡಿಯಲ್ ಆಗಿರುವಂಥ ಬ್ಯಾಗ್ಗಳಿವು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನಾನಿಲ್ಲಿ 2 ಬಟ್ಟೆಗಳನ್ನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮಧ್ಯದಲ್ಲಿ ನಾನು ಕ್ಯಾನ್ವಾಸ್ ಅನ್ನ ಐರನ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಲೈನಿಂಗ್ ಬಟ್ಟೆಯನ್ನ ಹಾಕಿ 4 ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಆದ್ಮೇಲೆ ಇದರ ಅಳತೆ ನನ್ಗೆ 11x11 ಇದೆ. 11x11 ಇಂಚಿನ 2 ಬಟ್ಟೆಗಳು ನಮ್ಗೆ ಬೇಕಾಗತ್ತೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಒಂದ್ ಪೀಸ್ ಅನ್ನ ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ. ಒಂದ್ ಪೀಸ್ ಮೇಲೆ ಇವಾಗ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಕರೆಕ್ಟ್ ಆಗಿ ಈ ರೀತಿಯಾಗಿ ಸೆಂಟರ್ ನಲ್ಲಿ ಫೋಲ್ಡ್ ಮಾಡ್ಕೊಂಡು ನಾನೊಂದು ಪಿನ್ ಅನ್ನು ಹಾಕೊಂಡಿದ್ದೀನಿ, ಸರಿಬಾರ್ದು ಅಂತ ಹೇಳಿ. ಆಮೇಲೆ ಈ ಕ್ಲೋಸ್ಡ್ ಸೈಡ್ ಇಂದ 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ 1.5 ಇಂಚಿನ ಮೇಲೆ ನಾನು ಇಂಚ್ ಟೇಪ್ ಅನ್ನ ಇಡ್ತಾ ಅಲ್ಲಿಂದ 2 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಂಡೆ. ಸೊ ಅಲ್ಲಿ ಆ ಪಾಯಿಂಟಿನಿಂದ ಮತ್ತೆ ಕೆಳಗಡೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಲ್ಲ, ಅಲ್ಲೇ ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಕ್ಲೋಸ್ಡ್ ಸೈಡ್ ಅಲ್ಲೂ ಕೂಡ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲೂ ಕೂಡ ಒಂದು ಬಾಕ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಕಡೆಗೂ ಅಷ್ಟೇ 1.5x1.5 ಇಂಚಿನ ಬಾಕ್ಸ್ ಅನ್ನ ಮಾಡ್ಕೊಂಡು ನಂತರ ಈ ರೀತಿಯಾಗಿ ಅದಕ್ಕೆ ಒಂದು ಕರ್ವ್ ಶೇಪ್ ಅನ್ನ ಕೊಡ್ಬೇಕು. ಇಲ್ಲಿ ಕಾಣ್ತಿದೆಯಲ್ಲ, ಈ ರೀತಿಯಾಗಿ. ನೆಕ್ಸ್ಟ್ ನಾನೇನು ಶೇಪ್ ಕೊಟ್ನಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡೆ. ಕಟ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಬಾಟಮ್ ಪಾರ್ಟ್ಗೆ ನಾನಿಲ್ಲಿ ಮತ್ತೆ 1.5x1.5 ಇಂಚಿನ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಈ ಬ್ಯಾಗ್ ಅನ್ನ ಮಾಡೋದಕ್ಕೆ ನಿಮ್ಮ ಹತ್ರ ಸ್ಪಾಂಜ್ ಇದ್ರೆ ಸ್ಪಾಂಜ್ ಹಾಕ್ಬಹುದು, ಇಲ್ಲದೆ ಇದ್ರೆ ರೈಸ್ ಬ್ಯಾಗ್ ಕೂಡ ಹಾಕಬಹುದು. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಪಿನ್ ಅನ್ನ ತೆಗೆದ್ಬಿಟ್ಟು ಓಪನ್ ಮಾಡ್ತೀನಿ. ಇವಾಗ ಓಪನ್ ಮಾಡಿದ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದೇ ಸೇಮ್ ಅನ್ನ ಟ್ರೇಸ್ ಮಾಡಿಬಿಟ್ಟು ಇನ್ನೊಂದು ಪೀಸ್ ಮೇಲೂ ಅದೇ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿಯಾಗಿ 2 ಪೀಸಸ್ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, 2 ಪೀಸಸ್ ಅನ್ನ ತಗೊಂಡಿದ್ದೀನಿ. ಈಗ 16x3 ಇಂಚ್ ಇದೆ. 16x3 ಇಂಚಿನ 2 ಪೀಸಸ್ ಅನ್ನ ತಗೊಂಡು ಈ ರೀತಿಯಾಗಿ ಅದನ್ನ ಡಬಲ್ ಫೋಲ್ಡ್ ಮಾಡಿ ಒಂದು ಬೆಲ್ಟ್ ಅನ್ನ ರೆಡಿ ಮಾಡಬೇಕು. ಸೊ ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡ್ರೆ ಆಯ್ತು, 2 ಬೆಲ್ಟ್ಸ್ ರೆಡಿ ಆಗತ್ತೆ. ಈಗ ನಾನು ಮತ್ತೆ ನಾವು ಮುಂಚೆ ರೆಡಿ ಮಾಡ್ಕೊಂಡಿದ್ವಲ್ಲ ಬ್ಯಾಗು, ಅದನ್ನ ತಗೊಳ್ತಾ ಇದ್ದೀನಿ. ಬ್ಯಾಗಿನ ಒಂದು ಪಾರ್ಟ್ಗೆ ಬೆಲ್ಟ್ ಅನ್ನ ಈ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಇನ್ನೊಂದು ಪಾರ್ಟ್ಗೂ ಕೂಡ ಇದೇ ರೀತಿಯಾಗಿ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಬೇಕು. 2 ಕಡೆಗೂ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ನಾನು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಒಂದು 3x11 ಇಂಚಿನ 2 ಬಟ್ಟೆಗಳು ಮತ್ತೆ ಬೇಕು ನಮ್ಗೆ. ಅದನ್ನ ತಗೊಂಡು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಅದನ್ನ ಈ ರೀತಿಯಾಗಿ ಕೆಳಗಡೆ ಇಟ್ಟು ಅದ್ರ ಮೇಲೆ ಬ್ಯಾಗಿನ ಒಂದು ಪಾರ್ಟ್ ಅನ್ನ ಇಟ್ಬಿಟ್ಟು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ಸ್ಟಿಚ್ ಅನ್ನ ಹಾಕ್ಬೇಕು. ಅದೇ ರೀತಿಯಾಗಿ ಇನ್ನೊಂದು ಪಾರ್ಟ್ಗೂ ಅದೇ ಕ್ರಮದಲ್ಲಿ ಮಾಡಬೇಕಾಗತ್ತೆ. ಸೊ 2 ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡು ಬರ್ತೀನಿ. ಸ್ಟಿಚ್ ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಬಟ್ಟೆಗಳು ಏನ್ ಕಾಣಿಸ್ತಾ ಇದೆ ಅದನ್ನ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗ್ದಿದ್ದಾಯ್ತು. ಇವಾಗ ಕಟ್ ಮಾಡಿ ತೆಗೆದ್ವಲ್ಲ ಅಲ್ಲಿ ಈ ತರ ಚಿಕ್ಕ ಚಿಕ್ಕ ಕಟ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾವು ಉಲ್ಟಾ ತಿರ್ಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ, ಅದ್ರ ಕಾರಣ.
ಸೊ ಈಗ ಕಟ್ಸ್ ಎಲ್ಲ ಹಾಕಿದ್ದಾಯ್ತು. ಕಾರ್ನರ್ಸ್ ಎಲ್ಲ ನೀಟಾಗಿ ಶೇಪ್ ಬರೋ ರೀತಿಯಾಗಿ ಓಪನ್ ಮಾಡಿಕೊಂಡು ನಾವು ಅದನ್ನ ಕೈಯಲ್ಲಿ ಈ ರೀತಿಯಾಗಿ ಸೆಟ್ ಮಾಡಬೇಕು. ಹಾಗೆ ಅಲ್ಲಿ ಎಲ್ಲಿ ನಾವು ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿ ಒಳಗಡೆಯಿಂದ ಈ ರೀತಿಯಾಗಿ ಒಂದು 1/4 ಇಂಚು ಫೋಲ್ಡ್ ಮಾಡಬೇಕು. ಇಲ್ಲೆಲ್ಲ ಕಾರ್ನರ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡ್ತಾ ಇದ್ದೀನಿ. ಒಂದ್ಸಲ ಮಾಡ್ಕೊಂಡ್ರೆ ಆಯ್ತು, ಆಮೇಲೆ ನಮಗೆ ಸ್ಟಿಚ್ ಹಾಕಿದ್ಮೇಲೆ ಮಾಡೋಕ್ಕಾಗಲ್ಲ. ಸೊ ಇವಾಗಲೇ ಎಲ್ಲ ಕಾರ್ನರ್ಸ್ ಅನ್ನ ನೀಟಾಗಿ ಸೆಟ್ ಮಾಡಿಕೊಂಡು ಕೆಳಗಡೆ 1/4 ಇಂಚು ಮಡಿಸ್ತಾ ಅಲ್ಲೊಂದು ಸ್ಟಿಚ್ ಹಾಕಬೇಕು. ಹಾಗೆ ನಾವು ಈ ಸುತ್ತಲೂ ಬಾರ್ಡರ್ಸ್ಗೂ ಒಮ್ಮೆ ಸ್ಟಿಚ್ ಅನ್ನ ಹಾಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ನಾನು ಅದೇ ಕ್ರಮದಲ್ಲಿ ಸ್ಟಿಚಸ್ ಅನ್ನ ಹಾಕೊಂಡಿದ್ದಾಯ್ತು. ನೋಡಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಇದಕ್ಕೆ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡೋಣ ಅಂತ ಅನ್ಕೊಂಡೆ. ಜಿಪ್ ಅಟ್ಯಾಚ್ ಮಾಡಬಹುದು, ಇಲ್ದಾದ್ರೆ ವೆಲ್ಕ್ರೋ ಇದ್ರೆ ಅದನ್ನ ಅಟ್ಯಾಚ್ ಮಾಡಬಹುದು. ಸೊ ನಾನು ಇದಕ್ಕೆ ಜಿಪ್ ಹಾಕ್ತಾ ಇದ್ದೀನಿ. ಸೊ ನಾವಿಲ್ಲಿ ಸ್ಟಿಚ್ ಮಾಡಿದ್ವಲ್ಲ ಮೇನ್ ಬಟ್ಟೆ, ಅದರ ಕೆಳಗಡೆ ಈ ರೀತಿಯಾಗಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ನಾನಿಲ್ಲಿ ಜಿಪ್ ಅನ್ನ ಸಪರೇಟ್ ಮಾಡ್ಕೊಂಡ್ಬಿಟ್ಟೆ, ಹೊಲಿಯೋಕೆ ಈಸಿ ಆಗತ್ತೆ ಅಂತ ಹೇಳಿ. ಸೊ ಎರಡಕ್ಕೂ ಜಿಪ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ನಂತರ ಇವಾಗ ಅದನ್ನ ರನ್ನರ್ ಇಂದ ಜಾಯಿಂಟ್ ಮಾಡಬೇಕು. ನಾನಿವಾಗ ರನ್ನರ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ಬಂದಿದೆ. ಇವಾಗ ನಾವು ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಕರೆಕ್ಟ್ ಆಗಿ ಇಟ್ಕೊಂಡು 3 ಕಡೆಗೂ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕು. 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ಇನ್ನೇನು ಈಗ ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಓಪನ್ ಇರೋ ಕಡೆ ಹೀಗೆ ಒಂದು ಐ ಆಕೃತಿಯಲ್ಲಿ ಹಿಡಿತಾ ಅಲ್ಲಿ ಕೂಡ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಇದಿಷ್ಟಾದ್ಮೇಲೆ ನಮ್ಗೆ ಟೈಮ್ ಇದ್ರೆ ಮತ್ತೆ ಪೈಪಿಂಗು ಕೂಡ ಮಾಡಿ ಫಿನಿಶ್ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಹಾಗೇನು 1-2-3 ಸ್ಟಿಚ್ ಹಾಕಿದ್ರೆ ಗಟ್ಟಿಯಾಗಿ ಇರತ್ತೆ, ಏನ್ ತೊಂದರೆ ಇಲ್ಲ. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ನೋಡಿ ಸೀದಾ ಆದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಡಿಫ್ರೆಂಟ್ ಶೇಪ್ ಇದೆ. ಪಾರ್ಟಿಗಳಿಗೆ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳಿಗೆ ಕ್ಯಾರಿ ಮಾಡೋದಕ್ಕೆ ತುಂಬಾನೇ ಐಡಿಯಲ್ ಆಗಿದೆ. ಸೊ ನೋಡಿದ್ರಲ್ವಾ ಸಿಂಪಲ್ ಆಗಿ ಈ ಒಂದು ಹ್ಯಾಂಡ್ ಬ್ಯಾಗನ್ನು ಹೇಗೆ ಹೊಲಿಬಹುದು ಅಂತ ಹೇಳಿ. ಬನ್ನಿ ಇವತ್ತಿನ 2ನೇ ಹ್ಯಾಂಡ್ ಬ್ಯಾಗ್ ಹೇಗೆ ಹೊಲಿಯೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇವತ್ತಿನ 2ನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈಗಾಗಲೇ ಈ ಬಟ್ಟೆಯನ್ನು ಕ್ವಿಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಮೇನ್ ಬಟ್ಟೆ, ಅಡಿಗಡೆ ಲೈನಿಂಗ್ ಬಟ್ಟೆ, ಸೆಂಟರಲ್ಲಿ ನಾನು ಸ್ಪಾಂಜ್ ಶೀಟನ್ನು ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇರಲಿಲ್ಲ ಅಂತಂದರೆ ನೀವು ರೈಸ್ ಬ್ಯಾಗನ್ನು ಕೂಡ ಬಳಸ್ಬೋದು. ಹಾಗೆ ನಾನಿಲ್ಲಿ ಅಳತೆಯನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ಇದಾದಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ಕರೆಕ್ಟಾಗಿ ಸೆಂಟರ್ ಪಾರ್ಟಲ್ಲಿ ಡಿವೈಡ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಇನ್ನೊಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅದರ ಅಳತೆ ಕೂಡ ಇಲ್ಲಿ 7 ಇಂಚ್ ಅಗಲ ಹಾಗೆ 6 ಇಂಚು ಉದ್ದ ಇದೆ. ಅದರ ಒಂದು ಸೈಡನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಇದನ್ನು ಪಾಕೆಟಾಗಿ ಅಂಟಿಸ್ತಾ ಇದ್ದೀವಿ ಒಳಗಡೆಯಿಂದ. ಸೊ ನೋಡಿ ಈ ರೀತಿಯಾಗಿ ನಾನು 3 ಕಡೆಗೂ ಫಿನಿಶಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಇದಾದಮೇಲೆ ಈ ರೀತಿ ಯಾವುದಾದ್ರೂ ಒಂದು ಸೈಡು ಬ್ಯಾಗಿನ ಮೇನ್ ಪಾರ್ಟ್ ಏನಿರುತ್ತೆ ಅದರ ಒಂದು ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು 3 ಕಡೆಗೂ ನಾನು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕಿ ಇದನ್ನು ಜಾಯಿನ್ ಮಾಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಪಾಕೆಟು ರೆಡಿ ಆಗುತ್ತೆ. ಹಾಗೆ ಇನ್ನೊಂದು ಸೈಡ್ಗೂ ಕೂಡ 1-2 ಪಾಕೆಟ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತೆ ನಾನು ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಇದರ ಅಳತೆ ಎಲ್ಲವೂ ನಿಮಗೆ ಇಲ್ಲಿ ಹಾಕಿರ್ತೀನಿ ನೋಡಿ, ಕಾಣಿಸುತ್ತೆ. ಸೊ 9 ಇಂಚ್ ಅಗಲ ಹಾಗೆ 8 ಇಂಚು ಉದ್ದ ಇದೆ ಇದು. ಈಗ ಏನು ಮಾಡಬೇಕು ಅಂದರೆ ಅದನ್ನು ಕೂಡ ಈ ರೀತಿ ನಾನು ಮುಂಚೆನೇ ತೋರಿಸಿದ್ನಲ್ಲ ಅದೇ ಪಾಕೆಟನ್ನು ಹೇಗೆ ಅಂಟಿಸಿದ್ವೋ ಅಂದರೆ ಸ್ಟಿಚ್ ಮಾಡಿದ್ವೋ ಅದೇ ರೀತಿಯಾಗಿ ಇದಕ್ಕೂ ಕೂಡ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 3 ಕಡೆಗೂ ಇದನ್ನು ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ಬೇಕು. ಹಾಗೆ ಜಾಯಿನ್ ಮಾಡುವಾಗ ಅಲ್ಲೇ ಒಂಚೂರು 1/4 ಇಂಚ್ ಆಗುವಷ್ಟು ಫೋಲ್ಡ್ ಕೂಡ ಮಾಡ್ಕೊಂಡ್ಬಿಡಬೇಕು. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಪಾಕೆಟು ಅಟ್ಯಾಚ್ ಆಗುತ್ತೆ. ಸಿಂಪಲ್ಲಾಗಿ ಒಂದು ಪ್ಲೇನ್ ಬ್ಯಾಗ್ ಮಾಡೋದಕ್ಕಿಂತ ಒಳಗಡೆ ಈ ರೀತಿಯಾಗಿ 1-2-3 ಪಾಕೆಟ್ಸ್ ಬಂದರೆ ಏನಾದರೂ ಚಿಕ್ಕ ಪುಟ್ಟ ಐಟಮ್ಸನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇದನ್ನು ನೀವು ಹ್ಯಾಂಡ್ ಬ್ಯಾಗ್ ಆಗಿ ಕೂಡ ಬಳಸ್ಬೋದು ಅಥವಾ ಸುಮ್ಮನೆ ಮೇಕಪ್ ಪೌಚ್ ಆಗಿ ಕೂಡ ಬಳಸಬಹುದು. ನಿಮ್ಮ ರಿಕ್ವೈರ್ಮೆಂಟಿಗೆ ಅನುಸಾರವಾಗಿ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಸೊ ನಾನು ಈ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪೂರ್ತಿ ಬಾರ್ಡರ್ಸು ಸ್ಟಿಚ್ ಮಾಡಿದಾದ ನಂತರ ಮತ್ತೆ ನಾನು ವಾಪಸ್ ಹೋಗಿಬಿಟ್ಟು ಅಲ್ಲಿ ಒಂದು ಸ್ಟಿಚ್ಚನ್ನು ತೊಗೊಂಡು ಸೆಂಟರಲ್ಲಿ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿಯಾಗಿ 2 ಪಾಕೆಟಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಟೋಟಲ್ ಈ ಒಂದು ಬ್ಯಾಗಲ್ಲಿ 3 ಪಾಕೆಟ್ಸ್ಗಳು ಇರುತ್ತೆ.
ಸೊ ಈ ರೀತಿಯಾಗಿ ಒಳಗಡೆದು ಏನು ಬೇಕೋ ಆದಷ್ಟು ಸ್ಟಿಚಿಂಗ್ ಮುಗಿದಿದೆ. ಇವಾಗ ಮೇಲ್ಗಡೆಯಿಂದ ಏನು ಮಾಡಬೇಕು ಅಂದರೆ ನೆಕ್ಸ್ಟು ನಾನು 2 ಬೆಲ್ಟನ್ನು ತಗೊಳ್ತಾ ಇದ್ದೀನಿ ಈ ಒಂದು ಬ್ಯಾಗ್ ಮಾಡೋದಕ್ಕೆ. ಹಾಗೆ ಬೆಲ್ಟಿನ ಅಳತೆ 17 ಇಂಚು ಉದ್ದ ಇದೆ, ಹಾಗೆ 3.5 ಇಂಚ್ ಆಗುವಷ್ಟು ಅಗಲ ಇದೆ. ಇದನ್ನು ಈ ರೀತಿ ಸೆಂಟರಲ್ಲಿ ಒಂದು ಸ್ಪಾಂಜ್ ಶೀಟನ್ನು ಇಟ್ಟು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ ಬೆಲ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಬಟ್ಟೆ ತೆಳ್ಳಗಿದ್ರೆ ಈ ಥರ ಸ್ಪಾಂಜ್ ಶೀಟು ಅಥವಾ ರೈಸ್ ಬ್ಯಾಗು ಏನಾದರೂ ಸೆಂಟರಲ್ಲಿ ಇಟ್ಟಾಗ ನಮಗೆ ಬೆಲ್ಟ್ಗಳು ಸ್ವಲ್ಪ ಗಟ್ಟಿಯಾಗಿ ಅನಿಸುತ್ತೆ, ಇಲ್ಲದಿದ್ರೆ ತುಂಬ ತೆಳ್ಳಗಾಗಿಬಿಡತ್ತೆ. ಹಾಗಾಗಿ ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನೇನು ಮಾಡ್ತೀನಿ, ಒಂದು ಸ್ಕೇಲಿನ ಸಹಾಯದಿಂದ ಈ ಒಂದು ಬ್ಯಾಗಿನ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು ಸೆಂಟರಿನ ಆಚೆ ಒಂದು 3 ಇಂಚಿಗೆ ಒಂದು ಮಾರ್ಕು, ಹಾಗೆ ಈಚೆಗೆ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡು ಇದೇ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಂತರ ಈ ಒಂದು ಬೆಲ್ಟನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹಾಗೆ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿಲ್ಲ ಅಂತಂದರೆ ನಾನು ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಇದೆ ಬ್ಯಾಗ್ ಮೇಕಿಂಗ್ ಬೇಸಿಕ್ಸ್ ಅಂಥೇಳಿ, ಅಲ್ಲಿ ನೀವು ಚೆಕ್ ಮಾಡಿದ್ರೆ ಡೀಟೇಲಾಗಿ ವಿಡಿಯೋ ಸಿಗುತ್ತೆ. ಸೊ ಈ ರೀತಿಯಾಗಿ ಒಂದು ಕಡೆ ಸ್ಟಿಚ್ ಆಯಿತು. ಅದಾದಮೇಲೆ ಮೇಲಿನಿಂದ ಪ್ರೆಸ್ ಸ್ಟಿಚ್ ಕೂಡ ನಾನು ಮಾಡ್ತಾಯಿದ್ದೀನಿ. ಈ ರೀತಿ ಎರಡೂ ಸೈಡು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಆಮೇಲೆ ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಳ್ಬೇಕು. ಹಾಗೆ ಜಿಪ್ ಅಟ್ಯಾಚ್ ಮಾಡೋದೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದುಬಿಡತ್ತೆ. ಈಗ ನನಗೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಜೊತೆಗೆ ನಾನಿವಾಗ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ರನ್ನರ್ ಕೂಡ ಇನ್ಸರ್ಟ್ ಮಾಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದನ್ನು ಉಲ್ಟಾ ಮಾಡಿಕೊಂಡು ಎರಡೂ ಸೈಡ್ಸು ಸ್ಟಿಚ್ ಮಾಡಿ ಜಾಯಿನ್ ಮಾಡಬೇಕು. ಎಕ್ಸ್ಟ್ರಾ ಕಾಣುವಂಥ ಜಿಪ್ಪು ಅಥವಾ ಥ್ರೆಡ್ಡು ಏನಾದರೂ ಕಂಡ್ರೆ ಇವಾಗಲೇ ಅದನ್ನು ಕಟ್ ಮಾಡಿ ತೆಕ್ಕೊಂಡು ನೀಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಎರಡೂ ಸೈಡು 2 ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಅಥವಾ 3 ಸ್ಟಿಚ್ ಹಾಕ್ಕೊಂಡ್ರೆ ಒಳ್ಳೆ ಗಟ್ಟಿಯಾಗಿ ಬರುತ್ತೆ, ಇಲ್ಲದಿದ್ದರೆ ಸ್ಟಿಚಸ್ ಬಿಚ್ಚೋಗೋ ಸಾಧ್ಯತೆ ಇರುತ್ತಲ್ಲ, ಹಾಗಾಗಿ. ಸೊ ಈಗ ನೋಡಿ ಎರಡೂ ಕಡೆಗೂ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಈ ಬ್ಯಾಗಿಗೆ ಒಂದು ಸ್ವಲ್ಪ ಸ್ಪೇಸ್ ಬೇಕಲ್ವ, ಅಂದರೆ ಬಾಟಮಲ್ಲಿ ಚಪ್ಪಟೆ ಆಗಿಬಿಡತ್ತೆ ಇಲ್ದಿದ್ರೆ, ಹಾಗಾಗಿ ಒಂದು ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಅಂಥೇಳಿ ನಾನು 1 ಇಂಚ್ ಬೈ 1 ಇಂಚಿಗೆ ಒಂದು ಬಾಕ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಕಾರ್ನರ್ಸು ಇದೇ ರೀತಿ ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದನ್ನು ಅಗಲವಾಗಿ ಹಿಡಿತಾ ಅಲ್ಲೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಸ್ಟಿಚಿಂಗ್ ಮುಗಿದ ಮೇಲೆ ಕೆಲವೊಮ್ಮೆ ಟೈಮ್ ಇದ್ದರೆ ಪೈಪಿಂಗು ಮಾಡ್ಕೊಳ್ಬಹುದು. ಪೈಪಿಂಗ್ ಕೂಡ ಎಕ್ಸ್ಟ್ರಾ ಎಫರ್ಟ್ ಬೇಡುವಂಥ ಕೆಲಸ ಅಂತಲೇ ಹೇಳ್ಬಹುದು. ಕೆಲವೊಬ್ಬರು ಅಂದರೆ ಈಗ ಆರ್ಡರ್ಸ್ ತೊಗೊಂಡು ಮಾಡಿಕೊಡೋರಾದರೆ ಪೈಪಿಂಗ್ ಎಲ್ಲ ಮಾಡ್ತಾಯಿದ್ರೆ ತುಂಬ ಟೈಮ್ ಆಗುತ್ತೆ ಅಂಥೇಳಿ ಜಸ್ಟ್ ಸ್ಟಿಚ್ ಹಾಕಿ ಬಿಡ್ತಾರೆ. ಅಥವಾ ನಾನು ಯಾರೋ ಹೇಳೋದು ಕೇಳಿದೆ, ಬಿಕಾಸ್ ಸ್ಟಿಚಿಂಗು ಎಕ್ಸ್ಟ್ರಾ ಆಗುತ್ತಲ್ವ, ಹಾಗಾಗಿ ಪೈಪಿಂಗ್ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ತಾರಂತೆ. ಸೊ ಇಟ್ ಡಿಪೆಂಡ್ಸು, ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಬಹುದು. ಸೊ ಈಗ ನೋಡಿ ನಾನಿಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ನಂತರ ಈ ಥರ ಸ್ಟಿಚಿಂಗ್ ಮಾಡಿಕೊಂಡೆ. 2 ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಸೀದಾ ಮಾಡ್ಕೊಂಡ್ಬಿಟ್ರೆ ಬ್ಯೂಟಿಫುಲ್ ಆದಂಥ ಈ ಒಂದು ಹ್ಯಾಂಡ್ ಬ್ಯಾಗ್ ಕಮ್ ಪೌಚು ರೆಡಿ ಆಗುತ್ತೆ. ನನಗಂತೂ ನಾನು ಇದನ್ನು ಮೇಕಪ್ ಐಟಮ್ ಎಲ್ಲ ಇಟ್ಕೊಳ್ಳೋಕ್ಕೆ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಈಗ ಭಜನೆಗೆಲ್ಲ ಹೋಗ್ತಾರಲ್ವ ದೇವಸ್ಥಾನಕ್ಕೆ, 1-2 ಬುಕ್ಗಳನ್ನು ಇಟ್ಕೊಂಡು ಹೋಗೋಕ್ಕೆ ಈ ಥರ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ಬ್ಯಾಗು. ಮತ್ತು ಇದನ್ನು ತುಂಬಾ ಕಲರ್ಫುಲ್ ಇರುವಂಥ ಬಟ್ಟೆಗಳನ್ನು ಯೂಸ್ ಮಾಡಿ ಎಲ್ಲ ಮಾಡೋದ್ರಿಂದ ಇನ್ನೂ ತುಂಬಾ ಅಟ್ರಾಕ್ಟಿವು ಅಂತ ಕೂಡ ಅನಿಸುತ್ತೆ. ಸೊ ನೋಡಿದ್ರಲ್ವ ನಮ್ಮ ಹತ್ರ ಇರುವಂಥ ಬಟ್ಟೆಗಳಿಂದನೇ ಹೇಗೆ ಹ್ಯಾಂಡ್ ಬ್ಯಾಗ್ಸನ್ನು ಮಾಡಬಹುದು ಅಂಥೇಳಿ. ಇವತ್ತಿನ 2 ವೀಡಿಯೋಸ್ಗಳಲ್ಲಿ ನಿಮಗೆ ಯಾವೊಂದು ವೀಡಿಯೋ ತುಂಬಾ ಇಷ್ಟ ಆಯಿತು ಅನ್ನೋದನ್ನು, ಯಾವ ಒಂದು ಐಡಿಯಾ ತುಂಬಾ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.